ಶ್ರೀ ಗುರುಭ್ಯೋ ನಮಃ. ಆಕಾಶದಲ್ಲಿ ಸೂರ್ಯ ಪ್ರತಿನಿತ್ಯ ನಮಗೆ ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸಿದಂತೆ ಭಾಸವಾಗ್ತದೆ. ಕೇವಲವಾಗಿ ಸೂರ್ಯನದ್ದು ಪೂರ್ವ ಪಶ್ಚಿಮ ಗತಿ ಮಾತ್ರ ಅಲ್ಲ, ದಕ್ಷಿಣೋತ್ತರ ಗತಿಯೂ ಇದೆ. ಆ ದಕ್ಷಿಣೋತ್ತರ ಗತಿಯನ್ನ ನಮ್ಮ ಶಾಸ್ತ್ರದಲ್ಲಿ ಅಯನ ಎಂಬುದಾಗಿ ಹೇಳ್ತಾರೆ. ಸಂಕಲ್ಪವನ್ನ ಮಾಡುವಾಗ ಸಂವತ್ಸರ, ಅಯನ, ಋತು, ಮಾಸ, ಪಕ್ಷ ಅಂತ ಏನೆಲ್ಲ ಹೇಳ್ತೇವೋ ಅದರಲ್ಲಿ ಅಯನವೂ ಒಂದು. ಅಯನ ಎರಡು, ಒಂದು ದಕ್ಷಿಣಾಯನ ಮತ್ತೊಂದು ಉತ್ತರಾಯಣ ಎಂಬುದಾಗಿ. ಎಲ್ಲಿ ಸೂರ್ಯ ಆಕಾಶದಲ್ಲಿ ದಕ್ಷಿಣ ದಿಕ್ಕಿಗೆ ಹೋಗ್ತಾ ಇರುವಂತಹದ್ದು ಭಾಸವಾಗ್ತದೆಯೋ ಅದನ್ನ ದಕ್ಷಿಣಾಯನ ಎಂಬುದಾಗಿ, ಉತ್ತರ ದಿಕ್ಕಿಗೆ ಹೋಗುವಂತಹದ್ದನ್ನ ಉತ್ತರಾಯಣ ಎಂಬುದಾಗಿ ಹೇಳ್ತೇವೆ. ಇದು ದಕ್ಷಿಣಾಯನ ಮತ್ತು ಉತ್ತರಾಯಣದ ಆರಂಭ ಯಾವಾಗ ಅಂತ ನೋಡಿದ್ರೆ, ಅದು ಶಾಸ್ತ್ರೀಯವಾಗಿ ಧರ್ಮಶಾಸ್ತ್ರದಲ್ಲಿ ಮಕರದಿಂದ ಉತ್ತರಾಯಣದ ಆರಂಭ, ಕರ್ಕಾಟಕದಿಂದ ದಕ್ಷಿಣಾಯನದ ಆರಂಭ ಎಂಬುದಾಗಿದೆ. ಆದರೆ ಇದು ಪ್ರಕೃತಿ ದತ್ತವಾದದ್ರಿಂದ ಆಗಾಗ ಇದರ ಬದಲಾವಣೆ ಆಗ್ತದೆ ಎಂಬುದಕ್ಕೆ ನಮಗೆ ಬೇಕಾದಷ್ಟು ಆಧಾರಗಳು ಕೂಡ ಸಿಗ್ತಾ ಇದೆ. ಪ್ರಸ್ತುತದಲ್ಲಿ ಮಕರ ಸಂಕ್ರಾಂತಿ ಆಗುವ ದಿವಸಕ್ಕಿಂತ 23 ಸರಾಸರಿ 23 ದಿವಸ ಮುಂಚೆಯೇ ಸೂರ್ಯನು ಉತ್ತರ ದಿಕ್ಕಿಗೆ ಚಲಿಸುವಂತಹದ್ದು ನಮಗೆ ಭಾಸವಾಗ್ತದೆ. ಇದನ್ನ ಯಂತ್ರ ಮೂಲಕವಾಗಿ ನಾವು ಗಮನಿಸಬೇಕು ಎಂಬುದಾಗಿ 6 ವರ್ಷಗಳಿಂದ ಸತತ ನಾವು ಇದನ್ನು ಮಾಡ್ತಾ ಬರ್ತಾ ಇದ್ದೇವೆ. ಈ ಕಳೆದ 5 ವರ್ಷಗಳಲ್ಲಿ ಅದಕ್ಕೆ ನಿಖರವಾದ ಉತ್ತರ ಸಿಕ್ಕಿದ್ದು. ಈ ವರ್ಷ 6ನೇ ವರ್ಷವೂ ಕೂಡ ಪುನಃ ನಾವು ಈ ಪ್ರಯತ್ನದಲ್ಲಿ ತೊಡಗಿದ್ದೇವೆ. ಕೇವಲ ಒಂದು ದಿವಸ ಅಲ್ಲ, ಒಂದು ವಾರ, ಒಂದು 6-8 ದಿವಸಗಳ ಕಾಲ ಸತತವಾಗಿ ನೋಡಿ ಆ ಸೂರ್ಯನ ಬೆಳಕಿನಿಂದ ಬಂದಿರುವ ಶಂಕು ಯಂತ್ರದ ಛಾಯೆಯ ಮೂಲಕವಾಗಿ ಇದನ್ನ ಕಂಡುಕೊಳ್ಳಬಹುದು. ಇದಕ್ಕೆ ಸಿದ್ಧಾಂತ ಗ್ರಂಥಗಳಲ್ಲಿ, ಸಂಹಿತಾ ಗ್ರಂಥಗಳಲ್ಲಿ ಬೇಕಾದಷ್ಟು ಆಧಾರಗಳು ನಮಗೆ ಲಭಿಸ್ತವೆ. ಪ್ರಸ್ತುತ ನಾವು ಸುಮೇರು ಜ್ಯೋತಿರ್ವನಂ ಎನ್ನುವಂತಹ ಈ ಸ್ಥಳದಲ್ಲಿ ನಿಂತ್ಕೊಂಡು ಈ ಶಂಕು ಯಂತ್ರದ ಮೂಲಕವಾಗಿ ಸೂರ್ಯನ ಛಾಯೆಯನ್ನ ನೋಡ್ತಾ ಇದ್ದೇವೆ. ಇವತ್ತಿನ ದಿವಸ ಈ ಶಂಕುವಿನ ಛಾಯೆಯು ಈ ನೇರವಾದ ರೇಖೆಯಲ್ಲಿ ಬೀಳ್ತಾ ಇದೆ. ಈಗ ಒಂದು ದಿನ ಅಲ್ಲ, ಇನ್ನು ಅನೇಕ ದಿನಗಳ ಕಾಲ ಇದನ್ನ ನೋಡಿ ತಲೆಂಬು ಸಂಶುದ್ಧೆ ವಜ್ರಲೇಪೆ ಪಿವಾಸಮೆ ಎಂಬುದಾಗಿ ಸೂರ್ಯ ಸಿದ್ಧಾಂತದ ಕೃಷ್ಣಾಧಿಕಾರದಲ್ಲಿ ಇದರ ಆಧಾರವನ್ನ ಹೇಳುತ್ತೆ. ಪ್ರಸ್ತುತ ನಾವು ಸ್ಥಿರವಾದ ಒಂದು ಸ್ಥಳದಲ್ಲಿ ನಿಂತು ಸ್ಥಿರವಾಗಿರುವಂತಹ ಯಂತ್ರವನ್ನ ಇಟ್ಟು ಅದರ ಮೂಲಕವಾಗಿ ಸಮಕಾಲದಲ್ಲಿ ಅಂದ್ರೆ ಪ್ರತಿನಿತ್ಯವೂ ಒಂದೇ ಕಾಲದಲ್ಲಿ ಅದನ್ನ ನೋಡ್ಬೇಕಾದ್ರಿಂದ ನಿಯತ ಕಾಲ ನಿಯತ ಸ್ಥಳದಲ್ಲಿ ನೋಡಿದಾಗ ಇದರ ನಿರ್ಣಯವನ್ನ ಮಾಡಬಹುದು. ಇವತ್ತಿನ ದಿವಸ ನಾವು ಈ ಶಂಕು ಯಂತ್ರವನ್ನ ಇಲ್ಲಿಟ್ಟುಕೊಂಡು ಸರಿಯಾದ 9 ಗಂಟೆಗೆ, ಪ್ರಾತಃ ಕಾಲದ 9 ಗಂಟೆಗೆ ಸೂರ್ಯನ ನೆರಳನ್ನ ನೋಡ್ತಾ ಇದ್ದೇವೆ. ಹೀಗೆ ಇದು 1 ವಾರಗಳ ಕಾಲ ಸತತವಾಗಿ ನೋಡ್ತಾ ಹೋಗಿ ಆ ನೆರಳು ದಕ್ಷಿಣಕ್ಕೆ ಹೋಗಿದೆಯೋ ಉತ್ತರಕ್ಕೆ ಹೋಗಿದೆಯೋ ಅಂತ ನೋಡಿದಾಗ ಸೂರ್ಯನ ಸಂಚಾರ ಗೊತ್ತಾಗ್ತದೆ. ಉದಾಹರಣೆಗೆ ಇವತ್ತಿನ ನೆರಳು ಇಲ್ಲಿದೆ ಅಂತ ಆದ್ರೆ ನಾಳೆಯ ನೆರಳು ಈ ಭಾಗಕ್ಕೆ ಬಂದ್ರೆ ಸೂರ್ಯನು ಆಚೆಗೆ ಕ್ರಮಿಸಿದ್ದಾನೆ ಎಂಬುದಾಗಿ, ಅಥವಾ ಈ ನೆರಳು ಆಚೆ ಭಾಗಕ್ಕೆ ಹೋದರೆ ಸೂರ್ಯ ಇಲ್ಲಿಗೆ ಕ್ರಮಿಸಿದ್ದಾನೆ ಎಂಬುದಾಗಿ ತಿಳ್ಕೊಳ್ಬೇಕು. ಇದು ಛಾಯಾಗಣಿತ, ವಿರುದ್ಧ ಗಣಿತವಾದದ್ದರಿಂದ. ಆದ್ದರಿಂದ ಪ್ರಸ್ತುತ ನಾವು ದಕ್ಷಿಣಾಯನದಲ್ಲಿದ್ದೇವೆ. ಈ ನೆರಳು ಇಲ್ಲಿಂದ ಉತ್ತರಕ್ಕೆ ಹೋಗ್ತದೆ. ಯಾವಾಗ ಛಾಯೆಯು ಉತ್ತರಕ್ಕೆ ಹೋಯ್ತೋ ಆವಾಗ ಸೂರ್ಯ ದಕ್ಷಿಣಕ್ಕೆ ಬಂದಿದ್ದಾನೆ ಅಂತ ಅರ್ಥ. ಯಾವಾಗ ಛಾಯೆಯು ದಕ್ಷಿಣಕ್ಕೆ ಬಂತೋ ಸೂರ್ಯನು ಉತ್ತರಕ್ಕೆ ಹೋಗಿದ್ದಾನೆ ಎಂಬುದಾಗಿ ಅರ್ಥ. ಆದ್ದರಿಂದ ಇವತ್ತು ಸಮಯ ಈಗ 9 ಗಂಟೆ ಸಮೀಪಿಸ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಈ ನೆರಳನ್ನ ಗುರುತಿಸಬೇಕಾಗಿದೆ. ಶಂಕುವಿನ ಛಾಯೆಯು ಈ ಒಂದು ಯಂತ್ರದಲ್ಲಿ ಯಾವ ಬಿಂದುವಿನಲ್ಲಿ ಬಿದ್ದಿದೆ ಎಂಬುದಾಗಿ ಗಮನಿಸಿಕೊಳ್ಳುತ್ತಾ ಸತತವಾಗಿ ಇದನ್ನು ಗಮನಿಸ್ತಾ ಹೋದರೆ ನಮಗೆ ಇದು 2 ಕಡೆ ಆಚೆಗೊಂದು ಈಚೆ, ಆಮೇಲೆ ಇಲ್ಲಿ ಅದಕ್ಕೆ ಆ ನೆರಳು ಹಾಗೆ ಈಚೆ, ಅದರ ಜೊತೆಯಲ್ಲಿ ದಿನಾಂಕವನ್ನು ಬರೀಬೇಕು, ಸಣ್ಣದಾಗಿ ದಿನಾಂಕವನ್ನು. ಅಂದರೆ ನಾಳೆಯೂ ಇದು ಬರ್ತದೆ, ಆದ್ದರಿಂದ ದಿನಾಂಕವನ್ನು ಸೂಕ್ಷ್ಮವಾಗಿ ಗಮನಿಸಿಕೊಳ್ಳಬೇಕು. ಹೀಗೆ ನಾವು ಪ್ರತಿನಿತ್ಯವೂ ಕೂಡ ಗುರುತಿಸಿಕೊಂಡಾಗ ಡಿಸೆಂಬರ್ 20, 21, 22 ಈ ತಾರೀಕುಗಳಲ್ಲಿ ಸಾಮಾನ್ಯವಾಗಿ ಇದರ ನೆರಳು ಬದಲಾವಣೆ ಆಗ್ತದೆ ಎಂಬುದಾಗಿ ಹೇಳುತ್ತೆ. ಇಲ್ಲಿ ಡಿಸೆಂಬರ್ ಅಂತ ಏನು ಅರ್ಥ ಅಲ್ಲ. ಮೇಷಾದಿಗೆ ಸಾಯನ ಭಾಗ ಸೂರ್ಯ ದಿನಾರ್ಧಜಾಭಾ ಫಲಭಾ ಭವೇತ್ಸ ಎಂಬುದಾಗಿ ಕೇತಕಿ ಗ್ರಹ ಗಣಿತದಲ್ಲಿಯೂ, ಏವಂ ವಿಶ್ವತಿ ಛಾಯಾ ಎಂಬುದಾಗಿ ಸೂರ್ಯ ಸಿದ್ಧಾಂತದಲ್ಲೂ ಕಂಡುಬರುತ್ತೆ. ಅಂದರೆ ನಾವು ಗ್ರಹ ಸ್ಫುಟವನ್ನ ಮಾಡಿದಾಗ ಸೂರ್ಯನ ಸ್ಫುಟಕ್ಕೆ ಅಯನಾಂಶವನ್ನ ಸೇರಿಸಿದಾಗ ಸಾಯನ ಗ್ರಹ ಎಂಬುದಾಗಿ ಆಗ್ತಾನೆ.
ಸಾಯನಗ್ರಹದಿಂದಾಗಿ ನಾವು ಪ್ರತ್ಯಕ್ಷವಾಗಿ ಆಕಾಶದಲ್ಲಿ ಗ್ರಹವೇಧವನ್ನು ಮಾಡಬೇಕು ಎನ್ನುವಂತಹದ್ದು ಶಾಸ್ತ್ರ ನಿಯಮ. ಆ ಕ್ರಮದಲ್ಲಿ ನಾವು ಇದನ್ನ ಸತತವಾಗಿ ಪ್ರಯತ್ನ ಪಡ್ತಾ ಇದ್ದೇವೆ. ಇನ್ನು 1 ವಾರಗಳ ಕಾಲ ಇದನ್ನ ನೋಡಿ ಇವರ ನಿರ್ಣಯವನ್ನ ಮಾಡಬೇಕು. ಪ್ರತಿನಿತ್ಯವೂ ಕೂಡ ಈ ನೆರಳನ್ನ ದಾಖಲಾತಿಯನ್ನ ಮಾಡಿ ನಿರ್ಣಯಕ್ಕೆ ನಾವು ಹೋಗಬೇಕಾಗಿದೆ. ಶಂಕು ಯಂತ್ರದ ಮೂಲಕ ದಕ್ಷಿಣಾಯಣ ಮತ್ತು ಉತ್ತರಾಯಣವನ್ನು ಗಮನಿಸುವುದಕ್ಕಾಗಿ ನಾವು 3-4 ದಿನಗಳಿಂದ ಶಂಕುವಿನ ಛಾಯೆಯನ್ನು ನಿಗದಿತ ಸಮಯದಲ್ಲಿ ನೋಡ್ತಾ ಇದ್ದೇವೆ. ಈ 3-4 ದಿನಗಳಿಂದಲೂ ಸಹ 9 ಗಂಟೆಗೆ ಬೆಳಗ್ಗೆ ನೋಡ್ತಾ ಇದ್ವಿ. ಇವತ್ತು ಸಹ ನೋಡಿದ್ದೇವೆ. ಇಲ್ಲಿ ಛಾಯೆಯನ್ನ ಅಂದಂದೇ ಅಲ್ಲಿ ಮಾರ್ಕ್ ಮಾಡಿದ್ದೇವೆ. ಅದರ ಮೂಲಕ ನಾವು ಗಮನಿಸೋದಾದ್ರೆ ನಿನ್ನೆಕ್ಕಿಂತ ಇವತ್ತು ಅಂದ್ರೆ ಡಿಸೆಂಬರ್ 19ಕ್ಕಿಂತ ಡಿಸೆಂಬರ್ 20ರಂದು ಸ್ವಲ್ಪ ಉತ್ತರಕ್ಕೆ ಛಾಯೆ ಹೋಗಿದೆ. ಅಂದ್ರೆ ರವಿಯು ಈಗ ದಕ್ಷಿಣಕ್ಕೆ ಹೋಗ್ತಾ ಇದ್ದಾನೆ ಅನ್ನೋದು ಈ ಛಾಯೆಯ ಮೂಲಕ ಗೊತ್ತಾಗ್ತಾ ಇದೆ. ಇದು ಇಂದಿನ ದಿನ ವಿಶೇಷವಾಗಿ ನಮ್ಮ ಶ್ರೀಮಾತಾ ಸಂಸ್ಕೃತ ವೈದಿಕ ಶಿಕ್ಷಣ ಸಂಸ್ಥೆಯ ಶ್ರೀಮಾತಾ ಸಂಸ್ಕೃತ ಮಹಾವಿದ್ಯಾಲಯದ ಪ್ರಾಚಾರ್ಯರಾದಂತಹ ಡಾಕ್ಟರ್ ನಾಗೇಶ್ ಭಟ್ ಅವರು, ಹಾಗೆ ಶ್ರೀದೇವಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದಂತಹ DR ಹೆಗಡೆ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನ ಸಮಕ್ಷವಾಗಿಟ್ಟುಕೊಂಡು ಇಂದಿನ ಛಾಯಾ ನಿರ್ಣಯವನ್ನ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇವರು ಹೇಳಿದಂತೆ ಹಾಗೂ ಗ್ರಂಥಗಳು ಹೇಳುವಂತೆ ಮಕರಾದಿಷಕ್ಕೆ ಉತ್ತರಾಯಣಂ ಹಾಗೂ ಕರ್ಕಾದಿಷಕ್ಕೆ ದಕ್ಷಿಣಾಯಣಂ ಎಂಬುದಾಗಿ ಹೇಳ್ತದೆ. ಅದು ಕಾಲಕ್ರಮೇಣ ವ್ಯತ್ಯಸ್ತವೂ ಆಗುತ್ತದೆ ಎಂಬುದು ತಿಳಿದು ಬರುತ್ತದೆ. ನಾವು ಈ ವರ್ಷವೂ ಆ ವ್ಯತ್ಯಾಸವನ್ನು ಗಮನಿಸೋಣ ಎಂಬುದಾಗಿ ಶಂಕುವಿನ ಮೂಲಕ ಗಮನಿಸಲು ಹೊರಟಿದ್ದೇವೆ. ಈ ಹಲವಾರು ದಿನಗಳಿಂದ ಅದನ್ನು ಪರೀಕ್ಷೆ ಮಾಡ್ತಾ ಬಂದಿದ್ದೇವೆ ಮತ್ತು 19ನೇ ತಾರೀಕು ನಿಗದಿತ ಸಮಯದಲ್ಲಿ ನಿಗದಿತ ಸ್ಥಾನದಲ್ಲಿ ಯಾವ ಛಾಯೆ ಸಿಕ್ಕಿತ್ತೋ, ಯಾವ ಸ್ಥಾನದಲ್ಲಿ ಛಾಯೆ ಸಿಕ್ಕಿತ್ತೋ, 20ನೇ ತಾರೀಕು ಸ್ವಲ್ಪ ಉತ್ತರದಲ್ಲಿ ಛಾಯೆ ಸಿಕ್ಕಿತ್ತು. ಅಂದರೆ 19ನೇ ತಾರೀಕಿಗಿಂತ 20ನೇ ತಾರೀಕಿಗೆ ಸೂರ್ಯನು ದಕ್ಷಿಣಕ್ಕೆ ಚಲಿಸ್ತಾ ಇದ್ದಾನೆ. ಯಾಕಂದರೆ ಛಾಯೆಯ ವಿರುದ್ಧ ದಿಕ್ಕಿನಲ್ಲಿ ಸೂರ್ಯ ಚಲಿಸೋದ್ರಿಂದ ಛಾಯೆಯು ಉತ್ತರಕ್ಕೆ ಹೋಗ್ತಾ ಇದೆ ಅಂತಂದರೆ ರವಿಯು ದಕ್ಷಿಣಕ್ಕೆ ಹೋಗ್ತಾ ಇದ್ದಾನೆ ಅಂತಾಯಿತು. ಇವತ್ತು ಡಿಸೆಂಬರ್ 21 ನಮಗೆ 20ನೇ ತಾರೀಕು ಎಲ್ಲಿ ಛಾಯೆ ಸಿಕ್ಕಿತ್ತೋ ಅಲ್ಲಿಯೇ ಛಾಯೆ ನಿಗದಿತ ಸಮಯದಲ್ಲಿ ನಿಗದಿತ ಸ್ಥಾನದಲ್ಲಿ ಸಿಕ್ಕಿರೋದ್ರಿಂದ ಡಿಸೆಂಬರ್ 20ರಂದು ಛಾಯೆ ಎಲ್ಲಿದೆಯೋ ಡಿಸೆಂಬರ್ 21ರಂದು ಅದೇ ಜಾಗದಲ್ಲಿ ಇರೋದ್ರಿಂದ 20 ಮತ್ತು 21ರ ಮಧ್ಯದಲ್ಲಿ ರವಿಯು ದಕ್ಷಿಣಕ್ಕೆ ಹೋಗಿ ಉತ್ತರಕ್ಕೆ ಬರ್ತಾ ಇದ್ದಾನೆ ಅನ್ನೋದು ಇನ್ನೂ ಸಹ 22, 23, 24 ಹೀಗೆ 2-3 ದಿನಗಳನ್ನು ಗಮನಿಸಿದಂತೆ ನಮಗೆ ಉತ್ತರಕ್ಕೆ ಬರ್ತಾ ಇದೆಯೋ ಛಾಯೆ ಅಥವಾ ದಕ್ಷಿಣಕ್ಕೆ ಬರ್ತಾ ಇದೆಯೋ ಅನ್ನೋದು ನಿರ್ಣಯವಾಗಲಿದೆ. ನಾವು ಪ್ರತಿನಿತ್ಯದಂತೆ ಇಂದು ಕೂಡ ಶಂಕು ಯಂತ್ರದ ಮೂಲಕ ಛಾಯೆಯನ್ನು ಗಮನಿಸ್ತಾ ಇದ್ದೇವೆ. ಇವತ್ತಿನ ದಿವಸ ವಿಶೇಷವಾಗಿ ನಮ್ಮ ಜೊತೆಯಲ್ಲಿ ಇನ್ನೂ ಮಹನೀಯರು ಇದ್ದಾರೆ. ನಮ್ಮ ನಿನ್ನೆಯ ದಿವಸ ಇಲ್ಲಿದ್ದಿರುವಂತಹ DR ಹೆಗಡೆ ಅವರ ಜೊತೆಯಲ್ಲಿ ಇವತ್ತು ವಿಘ್ನೇಶ್ವರ ಹೆಗಡೆ ಅವರಿದ್ದಾರೆ. ಇವರು ಒಂದು ಭೂಗರ್ಭಶಾಸ್ತ್ರವನ್ನು ವಿಶೇಷವಾಗಿ ತಿಳಿದುಕೊಂಡಿರುವವರು. ಅದೇ ರೀತಿಯಲ್ಲಿ YTHS ಕಾಲೇಜಿನ ಪ್ರಾಚಾರ್ಯರಾದಂತಹ ಆನಂದ್ ಹೆಗಡೆ ಅವರು ಕೂಡ ಇದ್ದಾರೆ. ಅದರ ಜೊತೆಗೆ ನಮ್ಮ ಈ ತಂಡ ಇವತ್ತಿನ ದಿವಸ ಈ ಛಾಯಾ ನಿರ್ಣಯವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಇವತ್ತು ಅಂದರೆ ಡಿಸೆಂಬರ್ 21, 22 ದೀರ್ಘಾವಧಿಯಾದಂತಹ ರಾತ್ರಿಯ ದಿವಸ ಎಂಬುದಾಗಿ ಹೇಳ್ತೇವೆ. ಅದು ಯಾಕೆ ಅದೇ ರೀತಿಯಲ್ಲಿ ಜೂನ್ 21 ಅದನ್ನು ದೀರ್ಘಾವಧಿಯಾದ ಹಗಲಿರುವ ದಿವಸ ಅಂತ ಹೇಳ್ತೇವೆ. ಇದೆಲ್ಲ ಯಾಕೆ ಅಂತ ಕೇಳಿದ್ರೆ ಸೂರ್ಯನ ಭ್ರಮಣೆ, ಅರ್ಥಾತ್ ಭೂಮಿಯು ಸೂರ್ಯನ ಸುತ್ತಲ ಯಾವ ರೀತಿಯಲ್ಲಿ ಸುತ್ತಾ ಇದೆ ಎನ್ನುವಂಥದ್ದನ್ನು ತಿಳಿಸಿಕೊಡುತ್ತದೆ ಅಂತ ತಾತ್ಪರ್ಯ. ಹಾಗೆ ಇಲ್ಲಿ ನೋಡ್ತಾ ಹೋದಾಗ ನಿನ್ನೆಯ ದಿವಸ ಮೊನ್ನೆಯ ದಿವಸ ಸೂರ್ಯನ ಛಾಯೆಯು ಹೇಗಿತ್ತೋ ಅದಕ್ಕಿಂತ ಬದಲಾಗಿರುವಂಥದ್ದು ನಮಗೆ ವೇದದ ಮೂಲಕ ಅಂದರೆ ಈ ಛಾಯೆಯನ್ನು ನೋಡಿದ್ರಿಂದ ಗೊತ್ತಾಗಿದೆ. ಇಲ್ಲಿ ನಿನ್ನೆ ಮತ್ತು ಮೊನ್ನೆ ಹೇಗಿತ್ತು ಅದನ್ನು ವಿವರಣೆ ಕೊಡ್ಬೋದಾ? 3-4 ದಿನದಿಂದ ನೋಡ್ತಾ ಬಂದಿರುವಂತೆ 19ನೇ ತಾರೀಕಿಗೆ ಇಲ್ಲಿತ್ತು ಅಂತ 20 ಇಲ್ಲಿ ಹೋಗಿದೆ, 21ಕ್ಕೆ ಸ್ವಲ್ಪ ಮತ್ತು 20ರ ಬಳಿಯಲ್ಲೇ ಇದೆ, ಮತ್ತು 22ಕ್ಕೆ 19 ಕಡೆ ಬಂದಿದೆ. ಅಂದರೆ 19, 20ಕ್ಕೆ ಹೀಗೆ ಹೋಗಿ 21, 22ಕ್ಕೆ ಛಾಯೆ ಹೀಗೆ ಬಂದಿದೆ ನಿಗದಿತ ಸಮಯದಲ್ಲಿ ಅನ್ನೋದು ನಮ್ಮ ಶಾಸ್ತ್ರಗಳಲ್ಲೆಲ್ಲ ಏನು ಹೇಳುತ್ತೆ ಅಂದರೆ ಮಕರ ಸಂಕ್ರಾಂತಿಯಿಂದ ಉತ್ತರಾಯಣ ಆರಂಭ ಹೇಳುವಂಥದ್ದಿದೆ. ಅದು ನಿಜ, ಒಂದು ಕಾಲಘಟ್ಟದಲ್ಲಿ ಮಕರ ಸಂಕ್ರಾಂತಿಯಲ್ಲೇ ಉತ್ತರಾಯಣ ಆರಂಭ ಆಗಿರಬೇಕು. ಆದರೆ ಇವತ್ತಿನ ಕಾಲಕ್ಕೆ ಬರ್ತಾ ಇರುವಾಗ ಅದು ಬದಲಾಗಿದೆ ಎನ್ನುವಂಥದ್ದು ನಮಗೆ ಈ ಯಂತ್ರಗಳ ಮೂಲಕ ನೋಡಿದಾಗ ಕಂಡುಬರುತ್ತೆ. ಇದೇ ರೀತಿಯಲ್ಲಿ ನಾವು ನಿನ್ನೆಯ ದಿವಸವನ್ನು ವಿಶ್ವ ಧ್ಯಾನ ದಿವಸ ಎಂಬುದಾಗಿ ಇಟ್ಕೊಂಡಿದ್ದೇವೆ. ಇದು ಯಾಕೆ ಇಟ್ಕೊಂಡ್ವಿ ಅಂತ ಕೇಳಿದಾಗ ಈಗ ನಾವು ಉತ್ತರವನ್ನು ಹೇಳ್ತೇವೆ. ನಮ್ಮಲ್ಲಿ ಹಗಲು ಕಡಿಮೆ ಇರುವ ದಿವಸ, ರಾತ್ರಿ ಜಾಸ್ತಿ ಇರುವ ದಿವಸವನ್ನು ಪ್ರಧಾನವಾಗಿ ಇಟ್ಟುಕೊಂಡು ಇದನ್ನು ಮಾಡಿದ್ದೇವೆ ಅಂತ.
ಕಾಲಕ್ರಮೇಣವಾಗಿ ಸಾಮಾನ್ಯ 5 ಶತಮಾನಗಳ ಕಳೆದ ನಂತರ 500-600 ವರ್ಷಗಳ ನಂತರ ನೋಡಿದಾಗ ದೀರ್ಘವಾದಂತಹ ರಾತ್ರಿ ಇರುವ ದಿವಸ 20 ಆಗಬಹುದು. ಆದ್ರಿಂದ ಅವಾಗ 21ನೇ ತಾರೀಕೆ ದೀರ್ಘವಾದ ರಾತ್ರಿಯ ದಿವಸ ಅಂತ ಅಲ್ಲಿ ನಿರ್ಣಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಕಾಲಕ್ಕೆ ಇದು ಸರಿಯಾದ್ರೆ ಇನ್ನೊಂದು ಸ್ವಲ್ಪ ಸಮಯದ ನಂತರ, ಕೆಲವು ವರ್ಷಗಳ ನಂತರ ಈ ಕಾಲಮಾನವು ಬದಲಾಗ್ತಾ ಇರ್ತದೆ. ಅದನ್ನ ನಾವು ಒಪ್ಕೊಳ್ಬೇಕಾಗ್ತದೆ ಎನ್ನುವಂಥದ್ದು ನಮ್ಗೆ ಇದ್ರ ಮೂಲಕವಾಗಿ ಕಂಡು ಬರುತ್ತೆ. ದೀರ್ಘವಾದಂತಹ ರಾತ್ರಿ ಹಾಗೆ ಕಡಿಮೆಯಾದ ಹಗಲು. ಹಾಗಾದ್ರೆ ಎಷ್ಟಿತ್ತು ಅಂತ ನೋಡಿದ್ರೆ 12 ಗಂಟೆ 46 ನಿಮಿಷಗಳ ಕಾಲ ರಾತ್ರಿ, 11 ಗಂಟೆ 14 ನಿಮಿಷಗಳ ಕಾಲ ಹಗಲಿತ್ತು. ಆದ್ದರಿಂದ ದೀರ್ಘವಾದ ರಾತ್ರಿಯನ್ನು, ಕಡಿಮೆಯಾದ ಹಗಲನ್ನು ನಾವು ಇದನ್ನು ನಿರ್ಣಯ ಮಾಡುತ್ತೇವೆ. ಹಾಗೆ ಜೂನ್ 21, 22 ಸಮೀಪದಲ್ಲಿ ದೀರ್ಘವಾದ ಹಗಲು, ಕಡಿಮೆಯಾದ ರಾತ್ರಿ ಇರ್ತದೆ. ಇದು ನಮ್ಮ ಭಾರತದ ಅಥವಾ ನಮ್ಮ ಭೂಮಿಯ ಒಂದು ವೈಶಿಷ್ಟ್ಯ ಅಂತ ಹೇಳಬೇಕಾಗುತ್ತೆ. ಅದು ಶಂಕುವಿನಷ್ಟೇ ಸರಿ ಸುಮಾರು ಅಗಲವಿರುತ್ತೆ. ಆ ಕಡೆ ಅಂಚು ಮತ್ತು ಈ ಕಡೆ ಅಂಚು ಈ ಎರಡನ್ನೂ ಸಹ ಹೀಗೆ ಮಾರ್ಕ್ ಮಾಡ್ಕೊಂಡಿದ್ದಾರೆ. ಅದು ಪ್ರತಿನಿತ್ಯವೂ ನಮಗೆ ಬೇರೆ ಬೇರೆನೇ ಸಿಗುತ್ತೆ. ನಿನ್ನೆ ಇಲ್ಲಿದ್ರೆ ಇವತ್ತು ಇಲ್ಲಿದೆ, ಅಥವಾ ನಿನ್ನೆ ಇಲ್ಲಿದ್ರೆ ಇವತ್ತು ಇಲ್ಲಿದೆ. ಈ ರೀತಿಯಾಗಿ ನಾವು ಎರಡೂ ಕಡೆಯಲ್ಲೂ ಶಂಕುವಿನ ಛಾಯೆ ಎರಡೂ ಕಡೆಯಲ್ಲೂ ಸಹ ಅದನ್ನ ಮಾರ್ಕ್ ಮಾಡಿ ಸ್ಪಷ್ಟವಾಗಿ ಕಾಣುತ್ತಾ ಇದೆ. ಛಾಯೆಯನ್ನು, ಶಂಕುವಿನ ಎರಡೂ ಕಡೆಯ ಛಾಯೆಯನ್ನು ಕೂಡ ನಾವು ಪ್ರತಿನಿತ್ಯಕ್ಕೂ ಕೂಡ ಗಮನಿಸಿದ್ದೇವೆ. ಸೂರ್ಯನು ಈ ಕಡೆಯಲ್ಲಿ ಹೋಗ್ತಾ ಇರುವಾಗ, ಅಂದ್ರೆ ದಕ್ಷಿಣಕ್ಕೆ ಹೋಗ್ತಾ ಇರುವಾಗ ಛಾಯೆಯು ಈ ಕಡೆಯಲ್ಲಿ ಬರ್ತಾ ಇತ್ತು. ಅದೇ ರೀತಿಯಲ್ಲಿ ನಿನ್ನೆಯಿಂದ ಅಂದ್ರೆ 21, 22 ಈ ದಿವಸಗಳಲ್ಲಿ ಈ ಛಾಯೆಯು ಈ ಕಡೆಯಲ್ಲಿ ಬರ್ತಾ ಇದೆ. ಅರ್ಥಾತ್ ದಕ್ಷಿಣಕ್ಕೆ ಛಾಯೆ ಬರ್ತಾ ಇದೆ ಅಂತಾದ್ರೆ ಸೂರ್ಯನ ಗಮನ ಉತ್ತರಕ್ಕಾಗಿದೆ ಅಂತ ಅರ್ಥ. ಇದನ್ನೇ ಅಯನ ಎಂಬುದಾಗಿ, ಅಯನ ಅಂದ್ರೆ ಮಾರ್ಗ, ಉತ್ತರಕ್ಕೆ ಹೋಗುವ ಮಾರ್ಗವನ್ನ ಉತ್ತರಾಯಣ, ದಕ್ಷಿಣಕ್ಕೆ ಹೋಗುವ ಮಾರ್ಗವನ್ನ ದಕ್ಷಿಣಾಯನ ಎಂಬುದಾಗಿ ನಮ್ಮಲ್ಲಿ ಸಂಕಲ್ಪಗಳಲ್ಲಿ ನಾವು ಇದನ್ನು ಉಪಯೋಗಿಸ್ತೇವೆ. ಆದ್ದರಿಂದ ಇದು ಪ್ರಾಕೃತಿಕವಾದಂತಹ ವಿಷಯವಾದದ್ರಿಂದ ಪ್ರಕೃತಿಯನ್ನ ನೋಡಿ ನಿರ್ಣಯ ಮಾಡಬೇಕಾದದ್ದು ಕೂಡ ಇದಕ್ಕೆ ಬಹಳ ಮುಖ್ಯವಾದ ಸಂಗತಿ ಅಂತ ಅನ್ನಿಸ್ತದೆ. ಈಗ ಇಂದಿನ ನೆರಳು ಏನಾಗಿದೆ, ಇಂದಿನ ನೆರಳು ಏನಾಗಿದೆ, ಇಲ್ಲಿ 19ನೇ ತಾರೀಕಿಗಿತ್ತು, ಇಲ್ಲಿ 20ನೇ ತಾರೀಕಿಗೆ ಆಯ್ತು. 21ಕ್ಕೆ ನಮ್ಗೆ ಛಾಯೆ ಸಿಗ್ಲಿಲ್ಲ. 22ಕ್ಕೆ ಇಲ್ಲಿ ಬಂತು, ಈಗ 23ಕ್ಕೆ ಮತ್ತೆ ಇಲ್ಲಿಗೆ ಬಂದಿದೆ. 19, 20, 21, 22, 23 ಅಂತ ಹೀಗೆ 19ರಿಂದ ಹೀಗೆ ಹೋಗಿ 23ಕ್ಕೆ ಈ ಕಡೆ ಬಂದಿದೆ. ಇಲ್ಲಿ 21ರದ್ದು ಇಲ್ಲಿದೆ, 21ರದ್ದು ಇಲ್ಲಿ ಒಳಗಿಂದು, 23ಕ್ಕೆ ಈ ಕಡೆ ಇದೆ. ಇಲ್ಲಿ 21ಕ್ಕೆ ಈಚೆ ಇದ್ದದ್ದು 22ಕ್ಕೆ 23ಕ್ಕೆ ಈಚೆ ಬಂತು ಅಂತ. ಇಲ್ಲಿ ಆಗಿರುವಾಗ 20ನೇ ತಾರೀಕು ಆಚೆಯಲ್ಲಿತ್ತು, ಇದು 19, ಇದು 19, 20ಗೆಲ್ಲ ಇತ್ತು. 23ಕ್ಕೆ ಇಲ್ಲಿ ಬಂತು. ಅದು 21, 22 ಸಿಗ್ಲಿಲ್ಲ. 23ಕ್ಕೆ ಇಲ್ಲಿ ಬಂದಿದೆ, ಇಲ್ಲಿ ಬಂತು. 19, 20, 23 ಅಂದ್ರೆ ಈ ನೆರಳಿನ ಎರಡೂ ಕಡೆಯಲ್ಲೂ ಅದನ್ನ ಮಾರ್ಕ್ ಮಾಡಿದೆ, ರೀಡಿಂಗ್ ಮಾಡಿರೋದು. ಇಲ್ಲಿ ಗೊತ್ತಾಯ್ತು. 19, 20, 21 ನಮ್ಮ ಧನುರ್ಮಾಸದ 5 ಮತ್ತು 6, 7ನೇ ದಿವಸಗಳಲ್ಲಿ ಪೂರ್ಣವಾಗಿ ನೋಡಿದಾಗ ಇಲ್ಲಿ ದಿನಾಂಕ 19ನೇ ತಾರೀಕು ಈ ಪಾಯಿಂಟ್ನಲ್ಲಿ ಇತ್ತು, 20ನೇ ತಾರೀಕು ಆಚೆ ಪಾಯಿಂಟ್ ಇತ್ತು. ಆವಾಗ ಛಾಯೆಯು ಇಲ್ಲಿಂದ ಈಚೆಗೆ ಹೋಯ್ತು ಅಂತ ಆದ ಕಾರಣದಿಂದ ಸೂರ್ಯನು ಈ ಛಾಯೆಯ ವಿರುದ್ಧವಾಗಿರುವ ಕಾರಣ ದಕ್ಷಿಣಕ್ಕೆ ಬಂದದ್ದು ನಿಶ್ಚಯ. ಈಗ ಇವತ್ತಿನ ದಿವಸ, ಇವತ್ತು 24ನೇ ತಾರೀಕು, 24ನೇ ತಾರೀಕು 20ನೇ ತಾರೀಕಿನ ಛಾಯೆಯನ್ನ ತಲುಪಲಿಲ್ಲ. ತಲುಪಿದ್ದರೆ ಆಚೆಯಲ್ಲೇ ಛಾಯೆ ಹೋಗ್ತಿತ್ತು. ಈಗೇನಾಯ್ತು, 20ನೇ ತಾರೀಕು ಇಲ್ಲಿದ್ದು 24ನೇ ತಾರೀಕು ಛಾಯೆ ಈ ಕಡೆಯಲ್ಲಿ ಬಂದಿದೆ. ಹಾಗಾದ್ರೆ ಸೂರ್ಯ ಆ ಕಡೆಯಲ್ಲಿ ಚಲಿಸಿದ್ದು ನಿತ್ಯ ಅಂತ ನಿಶ್ಚಯ. ಈಗ ನಮಗೆ ಪ್ರತಿನಿತ್ಯ ನಮ್ಮ 21, 22ರಲ್ಲಿ ಸರಿಯಾಗಿ ಛಾಯೆ ಸಿಕ್ಕದೇ ಇದ್ರೂ ನಮಗೆ 19 ಮತ್ತು 20ನೇ ತಾರೀಕು ಸ್ಫುಟವಾದ ಛಾಯೆ ಸಿಕ್ಕಿದೆ. ಇವತ್ತು ಕೂಡ ಸ್ಫುಟವಾದ ಛಾಯೆ ಸಿಗ್ತಾ ಇದೆ ಒಂದೇ ಸಮಯಕ್ಕೆ. ನಿಗದಿತ ಸಮಯದಲ್ಲಿ, ನಿಗದಿತ ಸ್ಥಳದಲ್ಲಿ ಛಾಯೆಯ ರೂಪ ಆಚೆಯಿಂದ ಈಚೆಗೆ ಸರಿದಿದೆ, ಅರ್ಥಾತ್ ಉತ್ತರದಿಂದ ದಕ್ಷಿಣಕ್ಕೆ ಸರಿದಿದೆ ಅಂತಾದ ಕಾರಣದಿಂದ ಈ ಛಾಯೆಯ ಮೂಲ ಪುರುಷನಾದಂತಹ ಸೂರ್ಯ ಈ ದಕ್ಷಿಣದಿಂದ ಉತ್ತರಕ್ಕೆ ಚಲಿಸಿರುವಂತಹದ್ದು ಸ್ಪಷ್ಟ. ಅದು ಸಾಮಾನ್ಯವಾಗಿ ನಮಗೆ ಭೂಮಧ್ಯ ರೇಖೆಯಲ್ಲಿ ಸೂರ್ಯ ಸಾಯನ ಮೇಷಾದಿಯಲ್ಲಿ, ಇವತ್ತಿನ ದಿನಾಂಕದ ಪ್ರಕಾರ ಮಾರ್ಚ್ 21ಕ್ಕಿದ್ದರೆ ಅಲ್ಲಿಂದ ಈಚೆಯಲ್ಲಿ 24 ಡಿಗ್ರಿ, ದಕ್ಷಿಣಕ್ಕೆ 24 ಡಿಗ್ರಿ, ಒಟ್ಟು 48 ಡಿಗ್ರಿಗಳ ಕಾಲ ಅವನ ಸಂಚಾರ ಇರುವಂತಹದ್ದು. ಹಾಗಾದ್ರೆ
48 ಅಂಶಕ್ಕೆ 180 ದಿವಸ ಬೇಕಾಗ್ತದೆ ಅಂತಾದ ಕಾರಣ, ಆದ್ರೆ ಒಂದು ಅಂಶಕ್ಕೆ ಎಷ್ಟು ಅಂತ ನಾವು ಗಣಿತವನ್ನ ಮಾಡಿದ್ರೆ ಸರಾಸರಿಯಾಗಿ 3 ಮುಕ್ಕಾಲು ದಿವಸ, 3 ಗಂಟೆ 18, 3 ದಿವಸ 18 ಗಂಟೆ ಅಂದ್ರೆ ಸೂರ್ಯ 4 ದಿವಸ ಅಂತ ಇಟ್ಕೊಳ್ಳೋಣ. 4 ದಿವಸಕ್ಕೆ ಒಂದು ಅಂಶದಷ್ಟು ಸರಿತಾನೆ ಉತ್ತರದಿಂದ ದಕ್ಷಿಣಕ್ಕೆ, ದಕ್ಷಿಣದಿಂದ ಉತ್ತರಕ್ಕೆ ಅಂತ. ಆದ್ದರಿಂದ ಈ ಮೊನ್ನೆ 20ನೇ ತಾರೀಕು ಅವನು ಉತ್ತರಾಯಣವನ್ನು ಆರಂಭ ಮಾಡಿದ್ದು ಅಂತ ಆದ್ರೆ ಇವತ್ತು 24, 4 ದಿವಸಕ್ಕೆ ಒಂದು ಅಂಶ ಆಗುವಷ್ಟು ಉತ್ತರಕ್ಕೆ ಸಂಚರಿಸಿದ್ದಾನೆ. ಆ ಕಾರಣದಿಂದ ಉತ್ತರಾಯಣ ನಿರ್ಣಯ ಹೇಳೋದಕ್ಕೆ ಇದು ಒಂದು ಗಟ್ಟಿಯಾದ ಪ್ರಾತ್ಯಕ್ಷಿಕೆ ಆಧಾರ ಅಂತ ಕಂಡುಬರುತ್ತೆ. ತಿರುವನ್ನದ ಈ ಎಲ್ಲಾ ಕಾರ್ಯಗಳಿಗೆ ಶ್ರೀ ಗುರುಗಳ ಆಶೀರ್ವಾದವೇ ಪ್ರೇರಣೆಯಾಗಿದೆ. 6 ವರ್ಷಗಳಿಂದ ಈ ಒಂದು ಅಯನ ಅವಲೋಕನವನ್ನು ಮಾಡುತ್ತಾ ಇರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಮಹನೀಯರು, ವಿದ್ವಾಂಸರು, ಸಮಾಜ ಮುಖಂಡರು, ವಿದ್ಯಾರ್ಥಿಗಳು ಭಾಗಿಯಾಗಿರುತ್ತಾರೆ. ಅವರೆಲ್ಲರಿಗೂ ಕೂಡ ಕೃತಜ್ಞತಾಪೂರ್ವಕವಾದ ವಂದನೆಗಳು. ಶಾಸ್ತ್ರದಲ್ಲಿ ಇಂಥ ಅನೇಕ ಕಾರ್ಯಗಳು ಆಗಬೇಕಾಗಿದೆ. ಇದಕ್ಕೋಸ್ಕರ ಸಮಾಜ ಬಾಂಧವರಾದ ತಾವುಗಳು, ಶಾಸ್ತ್ರ ಬಂಧುಗಳು ಎಲ್ಲ ರೀತಿಯ ಸಹಾಯ ಸಹಕಾರಗಳನ್ನು ಮಾಡಿ ಎಂಬುದಾಗಿ ವಿನಂತಿಸಿಕೊಳ್ಳುತ್ತಾ, ಜ್ಯೋತಿರ್ವಿಜ್ಞಾನ ಶಾಸ್ತ್ರದ ಶಾಸ್ತ್ರೀಯವಾದ ಇಂತಹ ಅನೇಕ ವಿಚಾರಗಳು ಜಗತ್ತಿನ ಎಲ್ಲೆಡೆಯಲ್ಲಿ ಪ್ರಸಾರವಾಗಲಿ, ಪ್ರಚಾರವಾಗಲಿ ಎನ್ನುವ ದೃಷ್ಟಿಯಲ್ಲಿ ತಾವುಗಳು ಈ ಚಾನಲನ್ನು ಸ್ವೀಕರಿಸಿ ಎಲ್ಲೆಡೆಯೂ ಪ್ರಸಾರ ಮಾಡಬೇಕೆಂಬುದಾಗಿ ಈ ಮೂಲಕ ಪ್ರಾರ್ಥಿಸಿಕೊಳ್ಳುತ್ತಿದ್ದೇವೆ. ಈ ಜ್ಯೋತಿರ್ವಿಜ್ಞಾನದ ವಿಷಯದಲ್ಲಿ ಯಾವುದೇ ನಿಮ್ಮ ಅಭಿಪ್ರಾಯಗಳಿದ್ದರೆ ಮುಕ್ತವಾಗಿ ನಾವು ಚರ್ಚಿಸೋಣ. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಪ್ರಶ್ನೋತ್ತರಗಳಿಗೂ ಕೂಡ ಅವಕಾಶಗಳಿವೆ. ವಂದನೆಗಳು.